ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆ ಕಡಿಮೆಯಾಗಿದೆ. ಆದರೆ ಮಳೆಯಿಂದಾದ ಅವಾಂತರಗಳ ಸರಣಿ ಮಾತ್ರ ಮುಂದುವರೆದಿದೆ. ಒಂದು ಕಡೆ ಮನೆಗಳು ಕುಸಿತಾ ಇದ್ರೆ ಮತ್ತೊಂದು ಕಡೆ ಬೆಳೆಗಳು ಕುಳಿತಾ ಇವೆ. ಬನ್ನಿ ವರುಣ ಏನೆಲ್ಲ ಅವಾಂತರ ಮಾಡಿದಾನೆ ನೋಡೋಣ. ಮಲೆನಾಡು ಕರಾವಳಿಯಲ್ಲಿ ಮಳೆ ಅವಾಂತರ. ಕುಸಿಯುತ್ತಿದೆ ಭೂಮಿ, ಕೊಳೆಯುತ್ತಿವೆ ಬೆಳೆಗಳು. ಹೌದು, ಮಳೆ ನಿಂತರೂ ಅದರಿಂದಾದ ಅವಾಂತರಗಳು ಮಾತ್ರ ಕಡಿಮೆಯಾಗುತ್ತಿಲ್ಲ. ನಿರಂತರ ಮಳೆಯಿಂದಾಗಿ ಭೂಮಿ ಸಡಿಲಗೊಂಡಿದ್ದು ಹಲವೆಡೆ ಕುಸಿಯಲು ಆರಂಭಿಸಿವೆ. ಬೆಂಗಳೂರು ಕರಾವಳಿ ಸಂಪರ್ಕ ಕೊಂಡಿ ಶಿರಾಡಿ ಘಾಟ್ನಲ್ಲಿ ಮತ್ತೆ ಭೂಕುಸಿತವಾಗುತ್ತಿದೆ. ಹಾಸನ ಜಿಲ್ಲೆ ದೋಣಿಗಲ್ ಸಮೀಪ ಅಪಾರ ಪ್ರಮಾಣದಲ್ಲಿ ರಸ್ತೆ ಕುಸಿತವಾಗಿದ್ದು ಭಾರಿ ವಾಹನಗಳ ಸಂಚಾರ ನಿಷೇಧಿಸಲಾಗಿದೆ. And immediately the traffic regulation has been put. Both the heavy vehicles movement have been stopped from Gundia checkpost as well as towards the Alur. ವಾರದ ಹಿಂದೆ ಈ ಪ್ರದೇಶದಲ್ಲಿ ಅಲ್ಪ ಪ್ರಮಾಣದಲ್ಲಿ ಇಲ್ಲಿ ಭೂಮಿ ಕುಸಿದಿತ್ತು. ಹೀಗಾಗಿ ಮರಳಿನ ಮೂಟೆಗಳನ್ನು ಅಳವಡಿಸಲಾಗಿತ್ತು. ಆದರೆ ಕುಸಿತದ ಪ್ರಮಾಣ ಹೆಚ್ಚಾಗಿದ್ದರಿಂದ ಹೆವಿ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಯಿತು. ಮಂಗಳೂರಿನ ಕಡಲ ತೀರದಲ್ಲಿ ಕಡಲು ಕೊರೆತ ತೀವ್ರಗೊಂಡಿದೆ. ಮೀನುಕಳಿಯದಲ್ಲಿ ಅಲೆಗಳ ಹೊಡೆತಕ್ಕೆ ಮೀನುಗಾರಿಕಾ ರಸ್ತೆ ಕಡಲು ಪಾಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಉದ್ದೇಬೋರನಹಳ್ಳಿ ಗ್ರಾಮದಲ್ಲಿ ಮಳೆಯ ಅಬ್ಬರಕ್ಕೆ ಬೃಹತ್ ಅರಳಿ ಮರ ರಸ್ತೆಗುರುಳಿದೆ. ರಸ್ತೆಗೆ ಮರ ಬಿದ್ದ ಪರಿಣಾಮ ಉದ್ದೇಬೋರನಹಳ್ಳಿ ಬಿಳೇಕಲ್ಲಹಳ್ಳಿ ಸಂಪರ್ಕ ಸ್ಥಗಿತಗೊಂಡಿದೆ. 2 ದಿನವಾದರೂ ಮರ ತೆರವುಗೊಳಿಸದಿದ್ದುದರಿಂದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು. ಸಾಯಂಕಾಲ 2 ಪ್ಯಾಕೆಟ್ ಕೊಡ್ತಾರೆ ಅಂತ ಓಟ್ ಹಾಕ್ತಿವಿ, ಎದ್ದಾಗ 500 ಕೊಡ್ತಾರೆ ಅಂತ ಓಟ್ ಹಾಕ್ತಿವಿ. ಇದ್ಯಾರು ಫಿಕ್ಸರೇ ಇಲ್ಲ. 2 ವಾರದಿಂದ ನಿರಂತರವಾಗಿ ಮಳೆ ಸುರಿಯುತ್ತಿದ್ದುದರಿಂದ ಚಿಕ್ಕಮಗಳೂರು ಜಿಲ್ಲೆಯ ಸಬ್ಲಿ ಗ್ರಾಮದಲ್ಲಿ ಶಾಲೆಯ ಗೋಡೆ ಕುಸಿದಿದೆ. ಆದರೆ ಶಾಲೆಗೆ ರಜೆ ನೀಡಿದ್ರಿಂದ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಇನ್ನು ಹಾಸನ ಜಿಲ್ಲೆಯ ಅರಕಲಗೂಡಿನಲ್ಲಿ ನಿರಂತರ ಮಳೆಯಿಂದಾಗಿ ತರಗಳಲೆ ಗ್ರಾಮದಲ್ಲಿ ಮನೆಯೊಳಗೆ ನೀರು ಉಕ್ಕುತ್ತಿದೆ. ಹೀಗಾಗಿ ಮನೆಯೇ ಕುಸಿದು ಬೀಳುವ ಆತಂಕ ಎದುರಾಗಿದೆ. ಬಲ್ಮುರಿ ಸಮೀಪ ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು 2018ರಂತೆ ಈ ಬಾರಿಯೂ ಇಡೀ ಗ್ರಾಮವೇ ಮುಳುಗಡೆಯಾಗುವ ಆತಂಕ ಎದುರಾಗಿದೆ. ಮೂರ್ನಾಡು ಸಮೀಪದ ಬಲಮುರಿ ಏನಿದೆ, ಬಲಮುರಿಯಲ್ಲಿ ಇದ್ದೇನೆ ನಾನು. ತೋರಿಸ್ತೇನೆ ಈಗ ನಿಮಗೆ ಸ್ಥಿತಿ ಯಾವ ರೀತಿ ನಿರ್ಮಾಣ ಆಗಿದೆ ಅಂತ ಹೇಳಿ. ಸೊ ಕೊಡಗಿನಲ್ಲಿ ಏನು ಮಳೆ ಸುರಿತಾ ಇದೆ ಅದರ ಪರಿಣಾಮವಾಗಿ ನೋಡ್ಬೋದು ಈಗ ಕಾವೇರಿಯ ನದಿ ಉಕ್ಕಿ ಹರಿತಾ ಇರೋಂಥದ್ದು. ಮೈಸೂರಿನಲ್ಲಿ ನಂಜನಗೂಡಿನ ಹೆಜ್ಜಿಗೆ ಬಳಿ ಕಪಿಲಾ ನದಿ ಆರ್ಭಟಿಸುತ್ತಿದ್ದು ನದಿಯಲ್ಲಿ ಈಜಲು ಹೋದ ಅಬ್ದುಲ್ ರಹೀಂ ಖಾನ್ ಎಂಬ ಯುವಕ ನಾಪತ್ತೆಯಾಗಿದ್ದಾನೆ. ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ ಅಧಿಕ ನೀರು ಬಿಡುಗಡೆಯಾಗಿದ್ದು ಮುಂಜಾಗೃತಾ ಕ್ರಮವಾಗಿ ಮೈಸೂರಿನ ಶ್ರೀರಂಗಪಟ್ಟಣ ಬಳಿಯ ವೆಲ್ಲೆಸ್ಲಿ ಸೇತುವೆ ಮೇಲಿನ ಸಂಚಾರ ಬಂದ್ ಮಾಡಲಾಗಿದೆ. ಇತ್ತ ಶ್ರೀರಂಗಪಟ್ಟಣ ತಾಲೂಕಿನ ದೇವೇಗೌಡನ ಕೊಪ್ಪಲಿನಲ್ಲಿರೋ ಗೌತಮ ಕ್ಷೇತ್ರದ ಸ್ವಾಮೀಜಿ ನಡುಗಡ್ಡೆಯಲ್ಲಿ ಸಿಲುಕಿದ್ದಾರೆ. ಆದರೆ ಸ್ವಾಮೀಜಿ ಕ್ಷೇತ್ರ ಬಿಟ್ಟು ಬರಲು ಒಪ್ಪುತ್ತಿಲ್ಲ. ಈಗ ನಾವು 3-4 ದಿವಸದಿಂದ ಪ್ರಯತ್ನ ಪಡ್ತಾ ಇದೀವಿ. ನಿನ್ನೆ ನಮ್ಮ ಆರ್ಐ ಕೂಡ ಹೋಗಿ ವಿಸಿಟ್ ಮಾಡಿದ್ದಾರೆ, ಮನವೊಲಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಅವ್ರು ಒಪ್ತಾ ಇಲ್ಲ. ಕಳೆದ ಬಾರಿ ಆದಂತೆ ಈ ಬಾರಿನೂ ಕೂಡ ಅವ್ರು ಅಲ್ಲೇ ಇರ್ತೇವೆ, ಸುರಕ್ಷಿತವಾಗಿದ್ದೀನಿ, ಏನಾದ್ರೂ ಸಮಸ್ಯೆ ಆದ್ರೆ ನಿಮಗೆ ತಿಳಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಗೋಪಾಲಪುರ ಕಲಿಗೌಡನಹಳ್ಳಿ ರಸ್ತೆಗಳು ಸಂಪೂರ್ಣ ಹದಗೆಟ್ಟು ಹೋಗಿದ್ದು ಗ್ರಾಮಗಳ ಒಳಗೆ ಕಾಲಿಡಲು ಆಗದ ಪರಿಸ್ಥಿತಿ ಎದುರಾಗಿದೆ. ಗೋಪಾಲಪುರದಲ್ಲಿ ಶಾಲೆಗೆ ಹೋಗಲು ಮಕ್ಕಳು ಪರದಾಡುತ್ತಿದ್ದಾರೆ. ನೈಋತ್ಯ ಮುಂಗಾರಿನಿಂದ ರೈತರಿಗೆ ಸಂಕಷ್ಟ. ಮಳೆಯಿಂದ 700 ಕೋಟಿಗೂ ಅಧಿಕ ನಷ್ಟ. ನೈಋತ್ಯ ಮುಂಗಾರಿನಿಂದಾಗಿ ರಾಜ್ಯದಲ್ಲಿ ಸುಮಾರು 700 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಬೆಳೆ ನಾಶವಾಗಿದ್ದು ಸೂಕ್ತ ಪರಿಹಾರ ನೀಡುವುದಾಗಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಈ ಫ್ಲಡ್ ಆಗಿದೆ ಅಂತ ಏರಿಯಾಗಳಿಗೆ 500 ಕೋಟಿ ಹಣ ವಿಶೇಷ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ. ಮತ್ತೆ ಬೆಳೆ ಪರಿಹಾರ ಏನಿತ್ತು ಅದು NDRF ರೂಲ್ಸ್ ಪ್ರಕಾರ ನಾವು ಕೊಡ್ತೀರಿ. ಅದು ಕಡಿಮೆ ಇದೆ. ಬೆಳೆ ಪರಿಹಾರ ಸುಮಾರು 11,000, 18,000, 20,000 ಈ ತರ ಕೊಡ್ತೀರಿ ಒಂದೊಂದು ಹೆಕ್ಟೇರ್ಗೆ. ಅದನ್ನ ಡಬಲ್ ಮಾಡಬೇಕು ಅನ್ನೋ ಒಂದು ವಿಚಾರನೂ ಕೂಡ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಒಟ್ಟಾರೆ ಮಳೆ ಸದ್ಯಕ್ಕೆ ಕಡಿಮೆಯಾಗುವ ಲಕ್ಷಣಗಳು ಕಾಣಿಸ್ತಿಲ್ಲ. ರಾಜ್ಯಾದ್ಯಂತ 2 ದಿನ ಮಳೆ ಅಬ್ಬರ ಇರಲಿದ್ದು ಜನರನ್ನ ಕಾಡುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.